ನನ್ನ ದೇಶದ ಜನತೆಗೆ ಸ್ವಾಭಿಮಾನದ ಬದುಕು ಮತ್ತು ಸಾವು ಕೊಡುವಲ್ಲಿ ಈ ವ್ಯವಸ್ಥೆ ಸಂಪೂರ್ಣ ವಿಫಲವಾಗಿದೆ. ಸುಲ್ತಾನ್ಪೇಟೆಯಲ್ಲಿ ಸಮಾಜ ಸೇವಕ ಹಾಗೂ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ತೀವ್ರ ಆಕ್ರೋಶ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಲ್ತಾನ್ಪೇಟೆಯಲ್ಲಿ ಬುಧವಾರ ಸುಲ್ತಾನ್ಪೇಟೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ಹಾಗೂ ಸಮಾಜ ಸೇವಕ ಸಂದೀಪ್ ರೆಡ್ಡಿಯವರು ಮಾತನಾಡಿ, ಈ ವ್ಯವಸ್ಥೆ ಈಗ ಸಂಪೂರ್ಣ ಹದಗೆಟ್ಟು ಬಿಟ್ಟಿದೆ. ನಿಮ್ಮನ್ನು ಉದ್ಧಾರ ಮಾಡುತ್ತೇವೆ ಎಂದು ಜನರನ್ನು ಪುಸಲಾಯಿಸಿ ಓಟು ಹಾಕಿಸಿಕೊಂಡಂತಹ ನಾಯಕರುಗಳು ತಮ್ಮ ಮುಂದಿನ 10 ಪೀಳಿಗೆಗಳಿಗೆ ಬೇಕಾದಷ್ಟು ಸಂಪಾದನೆಯನ್ನು ಲೂಟಿ ಮಾಡುತ್ತಿದ್ದಾರೆ. ಆದರೆ ಜನಸಾಮಾನ್ಯರ ಸರ್ಕಾರಿ ಶಾಲೆಗಳನ್ನು ಮತ್ತು ಆಸ್ಪತ್ರೆಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಮಧ್ಯಾಹ್ನ ಸುಮಾರು 3:30 ಗಂಟೆ ವೇಳೆಯಲ್ಲಿ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ವಾತಂತ್ರ್ಯ ಬಂದಾಗಲಿಂದಲೂ ಕೂಡ ನಾಯಕರಾಗಿ ಉಳಿಯುತ್ತಿದ್ದಾರೆ. ಆದರೆ ಸಾಮಾನ್ಯ ಜನರಿಗೆ ಸ್ವಾಭಿಮಾನದ ಸಾವು ಮತ್ತು ಬದುಕು ಕೊಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಶಾಲೆಯ ಮಕ್ಕಳಿಗೆ ಸುರಿದಿರುವಂತ ಒಂದು ಶಾಲೆ ಕೊಡಕ್ಕಾಗಲ್ಲ, ಒಂದು ಅತ್ಯುತ್ತಮವಾದ ಶೌಚಾಲಯ ಕೊಡಕ್ಕಾಗಲ್ಲ. ಆ ಶೌಚಾಲಯವನ್ನು ಪ್ರತಿ ದಿವಸ ಶುದ್ಧ ಮಾಡಿಸುವಂತಹ ಜವಾಬ್ದಾರಿ ನಮಗಿಲ್ಲ. ನಾವೆಲ್ಲ ರಾಜರು ಮಹಾರಾಜರು, ದೇಶನ ಎಲ್ಲೋ ತಗೊಂಡು ಹೋಗಕ್ಕೆ ಹುಟ್ಟಿರುವಂತಹ ಅನರ್ಘ್ಯ ರತ್ನಗಳು. ನಾಚಿಕೆ ಮಾನ ಮರ್ಯಾದೆ ಇದ್ರೆ, ಮೈಯಲ್ಲಿ ಸ್ವಲ್ಪ ಕೀವು ರಕ್ತ ಇದ್ರೆ ಸ್ವಲ್ಪ ನನ್ನ ಸರ್ಕಾರಿ ಶಾಲೆಗಳ ಕಡೆ ಗಮನ ಕೊಡಿ, ಸ್ವಲ್ಪ ನನ್ನ ಸರ್ಕಾರಿ ಆಸ್ಪತ್ರೆಗಳ ಕಡೆ ಗಮನ ಕೊಡಿ. ಮೊನ್ನೆ ರಾತ್ರಿ 10 ಕಾಲಲ್ಲಿ ನನ್ನ ತಮ್ಮ ಹರೀಶ್ ಫೋನ್ ಮಾಡ್ತಾರೆ. ಯಲಹಂಕದ ಒಂದು ಹಾಸ್ಪಿಟಲ್, ಖಾಸಗಿ ಹಾಸ್ಪಿಟಲ್ ಅಲ್ಲಿ ಒಂದು ಪೇಷಂಟ್ ಇರ್ತಾರೆ, ಪೇಷಂಟ್ ಸತ್ತೋಗಿದೆ. ಆ ಅಮ್ಮನಿಗೆ ಗಂಡ ಇಲ್ಲ, ಆ ಅಮ್ಮನಿಗೆ 2 ಮಕ್ಕಳು, ಆ ಮಕ್ಕಳಿಗೆ ಆ ತಾಯಿ ಇಲ್ಲ. ಈಗ ಆ ತಾಯಿಯ ಶವನ ತಗೊಂಡೋಗೋದಕ್ಕೆ ಅವರಿಗೆ ಆಸ್ಪತ್ರೆ ಬಿಲ್ ಕಟ್ಟಕ್ಕೆ ಅವ್ರ ಹತ್ರ ಕಾಸಿಲ್ಲ. ಇದು ನನ್ನ ಭಾರತ. ದುಡ್ಡು ಕಟ್ಟೋವರೆಗೂ ಬಾಡಿ ಕೊಡಲ್ಲ ಅಂತ ಹೇಳ್ತಾರೆ. ನಾನು ಯಾವುದೇ ಖಾಸಗಿ ಆಸ್ಪತ್ರೆ ವಿರುದ್ಧ ಅಲ್ಲ, ನಾನು ಯಾವುದೇ ಖಾಸಗಿ ಶಾಲೆಯ ವಿರುದ್ಧ ಅಲ್ಲ. ನಾನು ಮಾತಾಡ್ತಾ ಇರೋದು ನನ್ನ ವ್ಯವಸ್ಥೆಯ ವಿರುದ್ಧ. ಹಣ ಇರೋನು ಖಾಸಗಿ ಶಾಲೆಗೆ ಹೋಗ್ಲಿ, ಹಣ ಇರೋನು ಖಾಸಗಿ ಆಸ್ಪತ್ರೆಗೆ ಹೋಗ್ಲಿ, ಅದು ತಪ್ಪಲ್ಲ. ಹಣ ಇಲ್ಲದಿರೋವನಿಗೆ ಒಂದು ಸ್ವಾಭಿಮಾನದ ಬದುಕನ್ನ ಕೊಡಕ್ಕಾಗಲ್ಲ, ಒಂದು ಸ್ವಾಭಿಮಾನದ ಸಾವನ್ನ ಕೊಡಕ್ಕಾಗಲ್ಲ. ನೀವು ಇನ್ನು ಎಷ್ಟು ದಿವಸ ಈ ವ್ಯವಸ್ಥೆಯ ವಿರುದ್ಧ ಏನೆಲ್ಲ ಹೋರಾಟ ಮಾಡಬೇಕು? ಜನ ಸತ್ತೋಗಿದ್ದಾರೆ, ಬದುಕಿನೂ ಸತ್ತೋಗಿದ್ದಾರೆ. ನನಗೆ ಗೊತ್ತು, ಆಕಾಶ್ ಸ್ಕೂಲಲ್ಲಿ ನೀವೆಲ್ಲ ಫೀಸ್ ಕಟ್ಟಬೇಕಾದ್ರೆ ಏನೆಲ್ಲ ತೊಂದರೆ ಪಡ್ತೀರಾ ಅಂತ. ತುಂಬಾ ಕಡಿಮೆ ಫೀಸು. ನಾನು ಇದೇ ತರ ಬಂದಿರೋದು ಮಕ್ಕಳೇ. PUCನಲ್ಲಿ ವಿಶ್ವೇಶ್ವರಯ್ಯ ಸ್ಕೂಲಲ್ಲಿ ಹೈಸ್ಕೂಲ್ ನಾನು ಕಾಲೇಜಿಗೆ ಸೇರಿದಾಗ ಫೀಸ್ ಕಟ್ಟಕ್ಕೆ ನಮಗ್ ಗೊತ್ತು ನಾವು ತೊಂದರೆ. ಇವತ್ತು ಗಾಡಿಗಳು ಮಾಸಿಲ್ಲ, ಮಾಸಕ್ ಸಾಧ್ಯನೂ ಇಲ್ಲ. ಅಂತಹ ಪರಿಸ್ಥಿತಿ ಇನ್ನೆಷ್ಟು ವರ್ಷ ಕಂಡ್ರಪ್ಪ? ಎಷ್ಟು ದಿವಸ ಈ ನನ್ನ ಮಕ್ಕಳು, ಈ ನನ್ನ ರೈತರು, ಈ ನನ್ನ ಯುವಕರು ನಿಮ್ಮ ಗೇಟ್ಗಳು ಕಾಯ್ಬೇಕಪ್ಪ? ಯಾವತ್ತು ನಿಮಗೆಲ್ಲ ಕೊನೆಗಾಲ? ಯಾವತ್ತು ನಿಮ್ಮ ಬುದ್ಧಿ ಬದಲಾಗುತ್ತೆ? ಹರೀಶ್ ಹೇಳಿದ್ದು ಒಂದು ಏನು, ನಿಮಗೊಂದು ಎಕ್ಸಾಂಪಲ್ ಕೊಟ್ಟೆ. ಅದ್ರ ಮಾರನೇ ದಿವಸ ನಂಗೆ ಇನ್ನೊಂದು ಫೋನ್ ಬರುತ್ತೆ. ಅಣ್ಣ, ಈ ತರ ವಿಕ್ಟೋರಿಯಾ ಹಾಸ್ಪಿಟಲ್ ಸೇರಿಸಿದ್ವಿ, ಯಾವುದೋ ಕಾರಣಕ್ಕೆ ವಿಷ ಕುಡಿದ್ಬಿಟ್ಟಿದ್ದಾನೆ, ಅಲ್ಲೇನಾದ್ರೂ ಮಾಡಿ ಫೋನ್ ಮಾಡಿ ಸ್ವಲ್ಪ ಬೇಗ ಏನಾದ್ರೂ ಟ್ರೀಟ್ಮೆಂಟ್ ಕೊಡ್ಸೋಂಗ್ ಮಾಡಿ. ವಿಕ್ಟೋರಿಯಾ ಹಾಸ್ಪಿಟಲ್ ದೊಡ್ಡ ಸಾಗರ, ಯಾರು ಏನು ಅರ್ಥ ಮಾಡ್ಕೊಂಡು ಅರ್ಧ ಗಂಟೆಗೆ ನಾನು ಫೋನ್ ಮಾಡೋ ಅಷ್ಟಕ್ಕೆ ಮತ್ತೆ ಫೋನ್ ಬಂತಣ್ಣ ಸತ್ತೋದ ನಮ್ಮ ಅಣ್ಣ. ವಯಸ್ಸು ಹುಡುಗ, ಆಟೋ ಓಡಿಸೋ ಹುಡುಗ. 5,000, 6,000, 7,000 ರೂಪಾಯಿ ಸ್ಕ್ವೇರ್ ಫೀಟು. 10,000ಕ್ಕೂ ಹೋಗುತ್ತೆ, ಇನ್ನೊಂದಕ್ಕೂ ಹೋಗುತ್ತೆ. ಬೆಂಗಳೂರಿಂದ ಬಂದು ಜನ ಜಾಗ ಬೇಕು ಸತ್ತು ತಗೊಂತಾ ಇದ್ದಾರೆ. ಇಂತಹ ಸಂಪತ್ಭರಿತವಾದ ಜಾಗದಲ್ಲಿ ನಾವಿದ್ದೀವಿ. ಆದ್ರೂ ಇವತ್ತು ನನ್ನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸುರಿದಿರುವಂತ ಒಂದು ಶಾಲೆ ಕೊಡಕ್ಕಾಗಲ್ಲ,
ಒಂದು ಅತ್ಯುತ್ತಮವಾದ ಶೌಚಾಲಯ ಕೊಡಕ್ಕಾಗಲ್ಲ. ಆ ಶೌಚಾಲಯವನ್ನ ಪ್ರತಿ ದಿವಸ ಶುದ್ಧ ಮಾಡಿಸುವಂತಹ ಜವಾಬ್ದಾರಿ ನಮಗಿಲ್ಲ. ನಾವೆಲ್ಲ ರಾಜರು ಮಹಾರಾಜರು, ದೇಶನ ಎಲ್ಲೋ ತಗೊಂಡು ಹೋಗಕ್ಕೆ ಹುಟ್ಟಿರುವಂತಹ ಅನರ್ಘ್ಯ ರತ್ನಗಳು. ನಾಚಿಕೆ ಮಾನ ಮರ್ಯಾದೆ ಇದ್ರೆ, ಮೈಯಲ್ಲಿ ಸ್ವಲ್ಪ ಕೀವು ರಕ್ತ ಇದ್ರೆ ಸ್ವಲ್ಪ ನನ್ನ ಸರ್ಕಾರಿ ಶಾಲೆಗಳ ಕಡೆ ಗಮನ ಕೊಡಿ, ಸ್ವಲ್ಪ ನನ್ನ ಸರ್ಕಾರಿ ಆಸ್ಪತ್ರೆಗಳ ಕಡೆ ಗಮನ ಕೊಡಿ. ಮೊನ್ನೆ ರಾತ್ರಿ 10 ಕಾಲಲ್ಲಿ ನನ್ನ ತಮ್ಮ ಹರೀಶ್ ಫೋನ್ ಮಾಡ್ತಾರೆ. ಯಲಹಂಕದ ಒಂದು ಹಾಸ್ಪಿಟಲ್, ಖಾಸಗಿ ಹಾಸ್ಪಿಟಲ್ ಅಲ್ಲಿ ಒಂದು ಪೇಷಂಟ್ ಇರ್ತಾರೆ, ಪೇಷಂಟ್ ಸತ್ತೋಗಿದೆ. ಆ ಅಮ್ಮನಿಗೆ ಗಂಡ ಇಲ್ಲ, ಆ ಅಮ್ಮನಿಗೆ 2 ಮಕ್ಕಳು, ಆ ಮಕ್ಕಳಿಗೆ ಆ ತಾಯಿ ಇಲ್ಲ. ಈಗ ಆ ತಾಯಿಯ ಶವನ ತಗೊಂಡೋಗೋದಕ್ಕೆ ಅವರಿಗೆ ಆಸ್ಪತ್ರೆ ಬಿಲ್ ಕಟ್ಟಕ್ಕೆ ಅವ್ರ ಹತ್ರ ಕಾಸಿಲ್ಲ. ಇದು ನನ್ನ ಭಾರತ. ದುಡ್ಡು ಕಟ್ಟೋವರೆಗೂ ಬಾಡಿ ಕೊಡಲ್ಲ ಅಂತ ಹೇಳ್ತಾರೆ. ನಾನು ಯಾವುದೇ ಖಾಸಗಿ ಆಸ್ಪತ್ರೆ ವಿರುದ್ಧ ಅಲ್ಲ, ನಾನು ಯಾವುದೇ ಖಾಸಗಿ ಶಾಲೆಯ ವಿರುದ್ಧ ಅಲ್ಲ, ನಾನು ಮಾತಾಡ್ತಾ ಇರೋದು ನನ್ನ ವ್ಯವಸ್ಥೆಯ ವಿರುದ್ಧ. ಹಣ ಇರೋನು ಖಾಸಗಿ ಶಾಲೆಗೆ ಹೋಗ್ಲಿ, ಹಣ ಇರೋನು ಖಾಸಗಿ ಆಸ್ಪತ್ರೆಗೆ ಹೋಗ್ಲಿ, ಅದು ತಪ್ಪಲ್ಲ. ಹಣ ಇಲ್ಲದಿರೋವನಿಗೆ ಒಂದು ಸ್ವಾಭಿಮಾನದ ಬದುಕನ್ನ ಕೊಡಕ್ಕಾಗಲ್ಲ, ಒಂದು ಸ್ವಾಭಿಮಾನದ ಸಾವನ್ನ ಕೊಡಕ್ಕಾಗಲ್ಲ. ನೀವು ಇನ್ನು ಎಷ್ಟು ದಿವಸ ಈ ವ್ಯವಸ್ಥೆಯ ವಿರುದ್ಧ ಏನೆಲ್ಲ ಹೋರಾಟ ಮಾಡಬೇಕು? ಜನ ಸತ್ತೋಗಿದ್ದಾರೆ, ಬದುಕಿನೂ ಸತ್ತೋಗಿದ್ದಾರೆ. ನನಗೆ ಗೊತ್ತು, ಆಕಾಶ್ ಸ್ಕೂಲಲ್ಲಿ ನೀವೆಲ್ಲ ಫೀಸ್ ಕಟ್ಟಬೇಕಾದ್ರೆ ಏನೆಲ್ಲ ತೊಂದರೆ ಪಡ್ತೀರಾ ಅಂತ. ತುಂಬಾ ಕಡಿಮೆ ಫೀಸು. ನಾನು ಇದೇ ತರ ಬಂದಿರೋದು ಮಕ್ಕಳೇ. PUCನಲ್ಲಿ ವಿಶ್ವೇಶ್ವರಯ್ಯ ಸ್ಕೂಲಲ್ಲಿ, ಹೈಸ್ಕೂಲ್ ನಾನು ಕಾಲೇಜಿಗೆ ಸೇರಿದಾಗ ಫೀಸ್ ಕಟ್ಟಕ್ಕೆ ನಮಗ್ ಗೊತ್ತು ನಾವು ತೊಂದರೆ. ಇವತ್ತು ಗಾಡಿಗಳು ಮಾಸಿಲ್ಲ, ಮಾಸಕ್ ಸಾಧ್ಯನೂ ಇಲ್ಲ. ಅಂತಹ ಪರಿಸ್ಥಿತಿ ಇನ್ನೆಷ್ಟು ವರ್ಷ ಕಣ್ರಪ್ಪ? ಎಷ್ಟು ದಿವಸ ಈ ನನ್ನ ಮಕ್ಕಳು, ಈ ನನ್ನ ರೈತರು, ಈ ನನ್ನ ಯುವಕರು ನಿಮ್ಮ ಗೇಟ್ಗಳು ಕಾಯ್ಬೇಕಪ್ಪ? ಯಾವತ್ತು ನಿಮಗೆಲ್ಲ ಕೊನೆಗಾಲ? ಯಾವತ್ತು ನಿಮ್ಮ ಬುದ್ಧಿ ಬದಲಾಗುತ್ತೆ? ಹರೀಶ್ ಹೇಳಿದ್ದು ಒಂದು ಏನು, ನಿಮಗೊಂದು ಎಕ್ಸಾಂಪಲ್ ಕೊಟ್ಟೆ. ಅದ್ರ ಮಾರನೇ ದಿವಸ ನಂಗೆ ಇನ್ನೊಂದು ಫೋನ್ ಬರುತ್ತೆ. ಅಣ್ಣ, ಈ ತರ ವಿಕ್ಟೋರಿಯಾ ಹಾಸ್ಪಿಟಲ್ ಸೇರಿಸಿದ್ವಿ, ಯಾವುದೋ ಕಾರಣಕ್ಕೆ ವಿಷ ಕುಡಿದ್ಬಿಟ್ಟಿದ್ದಾನೆ, ಅಲ್ಲೇನಾದ್ರೂ ಮಾಡಿ ಫೋನ್ ಮಾಡಿ ಸ್ವಲ್ಪ ಬೇಗ ಏನಾದ್ರೂ ಟ್ರೀಟ್ಮೆಂಟ್ ಕೊಡ್ಸೋಂಗ್ ಮಾಡಿ. ವಿಕ್ಟೋರಿಯಾ ಹಾಸ್ಪಿಟಲ್ ದೊಡ್ಡ ಸಾಗರ, ಯಾರು ಏನು ಅರ್ಥ ಮಾಡ್ಕೊಂಡು ಅರ್ಧ ಗಂಟೆಗೆ ನಾನು ಫೋನ್ ಮಾಡೋ ಅಷ್ಟಕ್ಕೆ ಮತ್ತೆ ಫೋನ್ ಬಂತಣ್ಣ, ಸತ್ತೋದ ನಮ್ಮ ಅಣ್ಣ. ವಯಸ್ಸು ಹುಡುಗ, ಆಟೋ ಓಡಿಸೋ ಹುಡುಗ, ಅಲ್ಲಿಂದ ಬಾಡಿ ತಗೊಂಡ್ಬರೋದಕ್ಕೆ ಆಂಬ್ಯುಲೆನ್ಸ್ ಅಲ್ಲೋ ಇನ್ನೊಂದಲ್ಲೋ ಹಾಕೊಂಬರಕ್ ಕಾಸಿಲ್ಲ. ಇದು ಎರಡನೇ ಎಕ್ಸಾಂಪಲ್. ನಮ್ ಕೈಲಾಗಿದ್ ನಾವು ಮಾಡಿರ್ತೀವಿ, ಅದು ಬಿಡಿ, ಎಲ್ಲಾರ್ಗು ಎಲ್ಲಿ ಮಾಡಕ್ಕಾಗತ್ತೆ? ಪ್ರತಿಯೊಬ್ಬ ಟ್ಯಾಕ್ಸ್ ಕಟ್ತಾ ಇದ್ದಾನೆ, ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಪ್ರತಿಯೊಬ್ಬನು ಈ ಸರ್ಕಾರಕ್ಕೆ ತನ್ನದೇ ಆದ ಕೊಡುಗೆ ಕೊಡ್ತಾ ಇದ್ದಾನೆ. ನೀವೇನ್ ಮಾಡ್ತಿದ್ದೀರಾ? ಲೂಟಿ ಹೊಡಿತಾ ಇದ್ದೀರಾ, ಲೂಟಿ ಹೊಡಿತಾ ಇದ್ದೀರಾ. 10 ತಲೆಮಾರುಗಳಿಗಾಗುವಷ್ಟು ಹಣನ ಇಟ್ಕೊಂಡು ಎಲೆಕ್ಷನ್ ಅಲ್ಲಿ ನೀವು ಕೊಡೋ 1000-2000 ರೂಪಾಯಿ ನಿಮ್ಗೆ ಓಟ್ ಹಾಕಿಲ್ಲ ಅಂತಂದ್ರೆ ನಾಚಿಕೆ ಆಗಿಲ್ವೇನ್ರೋ? ನಿಮಗೆ ದುಡ್ಡು ಕೊಟ್ಟಿದೀವಿ, ಓಟ್ ಹಾಕಿಲ್ಲ ಅಂತ ಕೇಳೋ ಮನಸ್ಥಿತಿಯಲ್ಲಿದ್ದಾರೆ ಇವತ್ತಿನ ನಾಯಕರು. ಅವ್ರ ಅಪ್ಪನ ಮನೆದ ದುಡ್ಡು, ನಿಮ್ಮದ್ರಲ್ಲೇ ದುಡ್ಡು ಹೊಡೆದು ನಿಮಗೊಂದು 1000-2000 ಭಿಕ್ಷೆ ಹಾಕಿ ನಿಮ್ಮನ್ನ ಮತ್ತೆ ಕ್ವಶನ್ ಮಾಡ್ತಾರೆ. ಕ್ವಶನ್ ಮಾಡ್ಬೇಕಾಗಿರೋದು ನಾವು. ನಮ್ ಕತ್ತಿನ ಪಟ್ಟಿ ಹಿಡ್ಕೊಂಡು ಕೇಳ್ಬೇಕು ಅವ್ರನ್ನೆಲ್ಲ. ಯಾವನ್ನು ನೀವು ಬಂದು MLA ಆಗೋ, ನೀನ್ ಬಂದು ZP ಆಗೋ, ನೀನ್ ಬಂದು ಗ್ರಾಮ ಪಂಚಾಯತಿ ಸದಸ್ಯನಾಗೋ ಅಂತ ನಾವ್ ಯಾರ ಮನೆ ಹತ್ರ ಆದ್ರೂ ಹೋಗಿ ಕೇಳ್ಕೊಂಡಿದೀವಪ್ಪ, ನಿಮ್ ದೊಡ್ಡ ಲೀಡ್ರು ಅಂತ? ಮಾನ ಮರ್ಯಾದೆ ಇಲ್ದಿರ ನಮ್ಮ ಮನೆಗಳ ಹತ್ರ ಬಂದು ನಮಗ್ ಓಟ್ ಹಾಕಿ ಅಂತ ಕೇಳಿ ಓಟ್ ಹಾಕ್ಸ್ಕೊಂಡಿದ್ದಾದ್ಮೇಲೆ ರಾಜರಾಗ್ಬಿಡ್ತೀರಾ? ಒಂದು ದಿನ ಬರುತ್ತೆ, ಬೀದಿಗೆ ಎಳೆದು ಹೊಡಿತಾರೆ ಜನ. ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಲ್ಲಾಗಿದೆ. ಭಾರತದಲ್ಲಿ ಜನತೆ ಪ್ರಬುದ್ಧ ಜನರು, ಸಹನೆಯಿಂದ ಇರುವಂತ ಜನರು, ಕ್ಷಮಾಗುಣ ಇರುವಂತಹ ಜನರು. ಅದಕ್ಕೋಸ್ಕರ ನೀವೆಲ್ಲ ಇನ್ನ ರೋಡಲ್ಲಿ ಓಡಾಡ್ತಾ ಇದ್ದೀರ.
ಅವ್ರು ಯಾವತ್ತಾದ್ರೂ ಒಂದು ದಿವಸ ಮನಸ್ಸು ಮಾಡಿದ್ರೆ ನೀವೆಲ್ಲ ರಸ್ತೆಯಲ್ಲಿ ನಿಂತಿರ್ತೀರಾ, 10 ತಲೆಮಾರಿಗಾಗ ಅಷ್ಟು ಮಾಡಿದಿರಲ್ಲ, ಎಲ್ಲ ಅವತ್ತು ಕ್ಲೋಸ್ ಆಗುತ್ತೆ. ಅಂತಹ ಶಕ್ತಿ ನನ್ನ ಭಾರತದ ಜನಶಕ್ತಿಗಿದೆ. ಅಂತಹ ಒಂದು ಪರಿಸ್ಥಿತಿ ನೀವು ಯಾರು ತಂದ್ಕೊಂಬೇಡಿ ಅಂತ ಈ ವೇದಿಕೆ ಮುಖಾಂತರ, ಈ ಯುವಕರ ಮುಖಾಂತರ, ಈ ಮುಗ್ಧ ಮನಸ್ಸುಗಳ ಆ ಮಕ್ಕಳ ಮುಖಾಂತರ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ನಿನ್ನೆ ರಾತ್ರಿ 10 ಗಂಟೆಯಲ್ಲಿ ತಿರ್ಗಾ ಫೋನ್ ಬರುತ್ತೆ. ಯಾರೋ ಒಂದು ಬ್ರಾಹ್ಮಣರ ಕುಟುಂಬ, ಆ ತಾಯಿ 3 ಜನ ಹೆಣ್ಮಕ್ಳು ಚಿಕ್ಕಬಳ್ಳಾಪುರದಲ್ಲಿ ಮಂಡಿಕಲ್ಲಲ್ಲಿ ಇವತ್ತು ದಫನ್ ಆಗ್ತಿದೆ. ದಫನ್ ಮಾಡಕ್ ಕಾಸಿಲ್ಲ. 24 ಗಂಟೆ ಒಳಗಡೆ 3 ಕೇಸ್ ಬರುತ್ತೆ. ಇದಕ್ಕಿಂತ ನಿಮಗೆ ಬೇಕಾ ನಿಮ್ಮ ಆಡಳಿತ? ನಾನು ಇವಾಗ ಮತ್ತೆ ಹೇಳ್ತಾ ಇದ್ದೀನಿ, ಪರ್ಟಿಕ್ಯುಲರ್ ಸರ್ಕಾರ, ಈಗಿರೋ ಸರ್ಕಾರದ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ಇಡೀ ವ್ಯವಸ್ಥೆಯ ವಿರುದ್ಧ, ಇದುವರೆಗೂ ನೀವು ಮಾಡ್ಕೊಂಡ್ ಬಂದಿರೋ ಅನ್ಯಾಯದ ವಿರುದ್ಧ. ಇನ್ನಾದ್ರೂ ನೀವುಗಳು ಎಚ್ಚೆತ್ಕೊಬೇಕು, ಜೊತೆಗೆ ನಾವುಗಳು ಎಚ್ಚೆತ್ಕೊಬೇಕು. ನಮ್ಮ ಹಕ್ಕುಗಳೇನಿದೆ ಅಂತ ನಾವು ಅರ್ಥ ಮಾಡ್ಕೊಬೇಕು. ಬರೀ ಕರ್ತವ್ಯ ಮಾಡೋದಲ್ಲ, ಹಕ್ಕುಗಳನ್ನ ನಾವು ಕೇಳುವಂತಹ ಧೈರ್ಯವನ್ನ, ಆ ಮನಸ್ಥೈರ್ಯವನ್ನ ನಾವು ಬೆಳೆಸ್ಕೊಂಡಿಲ್ಲ ಅಂತಂದ್ರೆ ನಿಮ್ಮ ಮಕ್ಕಳು ಮತ್ತೆ ಇದೇ ರೀತಿ. ನಾವೇನ್ ಶಾಪ ಮಾಡಿ ಹುಟ್ಟಿದೀವ? ದೇವ್ರ ಹತ್ರ ಕೇಳ್ಕೊಂಡ್ ಹುಟ್ಟಿದೀವ? ನಿಮ್ಗೆ ಲೈಫ್ ಲಾಂಗ್ ನಿಮ್ಗೆ ಸೇವೆ ಮಾಡ್ಕೊಂಡಿರ್ತೀವಿ. ನಾವು ಕಷ್ಟ ಬಿದ್ದು ಒದ್ದಾಡ್ಕೊಂಡು ಅರ್ಧೋಗಿರೋ ಬಟ್ಟೆ ಹಾಕೊಂಡು ನಿಮ್ಗೆ ಓಟ್ ಹಾಕ್ತಾ ಇರ್ತೀವಿ. ಲೂಟಿ ಹೊಡೀರಿ ನೀವೆಲ್ಲ. ಈ ಒಂದು ಮನಸ್ಥಿತಿಗಳು, ಈ ಪರಿಸ್ಥಿತಿಗಳು ಬದಲಾಗಬೇಕಾದ್ರೆ ನಮ್ಮ ಜವಾಬ್ದಾರಿ ಸಹ ಇದೆ. ಯುವಕರೇ, ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಎಲ್ಲರೂ ಚೆನ್ನಾಗಿ ಓದಿನಿಂದ ಮಾತ್ರ ಈ ನನ್ನ ದೇಶದ ಬುದ್ಧಿ, ನೀವೆಲ್ಲ ಸೇರಿ ಏನು ಯೋಚನೆ ಮಾಡ್ತೀರಾ ಅದು ಈ ನನ್ನ ದೇಶದ ಬುದ್ಧಿ. ಅಂಬೇಡ್ಕರ್ ಅವ್ರಿಗೆ ಕೆರೆನಲ್ಲಿ ನೀರು ಕುಡಿಯೋಕ್ ಬಿಡ್ತಾ ಇರಲಿಲ್ಲ. ಅಂಬೇಡ್ಕರ್ ಅವ್ರಿಗೆ ಎಲ್ಲಾದ್ರೂ ಒಂದು ಹೇರ್ ಕಟಿಂಗ್ ಮಾಡ್ಕೊಳಕ್ ಬಿಡ್ತಾ ಇರಲಿಲ್ಲ. ಮನೆಯಲ್ಲಿ ಕೂರ್ಲಿಲ್ಲ ವ್ಯಕ್ತಿ, ಹೊರಗಡೆ ಬಂದ, ಪ್ರತಿಯೊಂದು ಅವಮಾನಗಳನ್ನು ಎದುರಿಸಿದ, ಒಂದು ಶಕ್ತಿಯಾಗಿ ಬೆಳೆದ, ಇವತ್ತು ನನಗೆ, ನಿಮಗೆ, ಎಲ್ಲರಿಗೂ ದಾರಿದೀಪ ಆಗಿದ ವ್ಯಕ್ತಿ. ಒಂದು ವ್ಯಕ್ತಿ ಮನಸ್ಸು ಮಾಡಿದ್ರೆ ದೇಶದ ಎಷ್ಟೊಂದು ಜನಗಳ ಸ್ವಾಭಿಮಾನವನ್ನ ಎತ್ತಿಡಿದ ಆ ವ್ಯಕ್ತಿ ಅಲ್ಲ ಅದು, ದೇವ ಸಂಭೂತ ಆ ವ್ಯಕ್ತಿ, ದೇವಾಂಶ ನನ್ನ ದೇಶಕ್ಕೆ ವರವಾಗಿ ಬಂದಂತಹ ವ್ಯಕ್ತಿ. ಅಂತಹ ವ್ಯಕ್ತಿಯನ್ನ ನಾವು ಆದರ್ಶವಾಗಿ ತಗೊಳ್ಬೇಕು. ಅವರು ಕೊಟ್ಟಂತಹ ಏನು ಸೌಕರ್ಯಗಳನ್ನ ಬರೀ ಎಂಜಾಯ್ ಮಾಡೋದಲ್ಲ, ಆ ಸೌಕರ್ಯಗಳು ಎಲ್ಲರಿಗೂ ಸೇರ್ತಾ ಇದೆಯಾ ಇಲ್ವಾ? ಆ ಸೌಕರ್ಯಗಳು ನೆಕ್ಸ್ಟ್ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನಾವೆಲ್ಲ ಯಾಕೆ ಅಂಬೇಡ್ಕರ್ ಆಗಬಾರ್ದು ಅಂತ ನೀವು ಯಾವತ್ತು ಯೋಚನೆ ಮಾಡಕ್ಕಾಗುತ್ತೆ? ಆವತ್ತು ನನ್ನ ದೇಶ ಮುಂದುವರಿಯುತ್ತೆ. ಮಳೆ ಬರ್ತಾ ಇದೆ ಮಕ್ಕಳೇ, ಈ ಕಡೆ ಬಂದ್ಬಿಡಿ ಎಲ್ಲರೂ. ಅಲ್ಲಿ ಮಳೆ ತೋರುತ್ತೆ. ಬಂದ್ಬಿಡಿ. ಭಾಷಣ ಇನ್ನೊಂದ್ಸಲ ಮಾಡ್ತೀನಿ. ಬನ್ನಿ, ಮೇಲೆ ಬನ್ನಿ ದಯವಿಟ್ಟು ಎಲ್ಲ ಮೇಲೆ ಬಂದ್ಬಿಡಿ. ಬನ್ನಿ, ನಿಧಾನಕ್ಕೆ ಬನ್ನಿ. ಮೊನ್ನೆ RCB ಆಯ್ತಲ್ಲ, ಕಾಲ್ ತುಳಿತ. ಬನ್ನಿ, ನಿಧಾನಕ್ಕೆ ಬನ್ನಿ ಮಕ್ಕಳೇ. ಬನ್ನಿ, ಒಳಗಡೆ ಸೇರ್ಕೊಳ್ಳಿ. ಯಾರ ಕೈಯಲ್ಲಿ ಆಗಲ್ಲ ಅವ್ರನ್ನ ಮೊದಲು ಹತ್ತಿಸಿ, ಯಾರು ಶಕ್ತಿವಂತಿದ್ರು ಅವ್ರನ್ನ ಲಾಸ್ಟ್ ಬನ್ನಿ. ಅದು ಲೀಡರ್ಶಿಪ್. ಬನ್ನಿ, ಮೇಲೆ ಬನ್ನಿ, ಬೇಗ ಬನ್ನಿ ಪರವಾಗಿಲ್ಲ, ಬನ್ನಿ. ಅದು ಸೂರಿಸ್ತಾ ಇತ್ತು ಸ್ವಲ್ಪ.
ಅಷ್ಟೇ ಮಕ್ಕಳೇ, ಹೇಳೋದಕ್ಕೆ 108 ಇದೆ. ಎಲ್ಲರೂ ಸೇರೋಣ, ಚೆನ್ನಾಗಿ ಓದೋಣ, ಎಲ್ಲರೂ ಸೇರಿ ನಮ್ಮ ಬದುಕುಗಳನ್ನ ಕಟ್ಕೊಳ್ಳೋಣ. ಆ ಬದುಕುಗಳನ್ನ ಕಟ್ಕೊಳ್ಳೋ ಮುಖಾಂತರ ಎಲ್ಲಿ ಪರವಾಗಿಲ್ಲ, ಆ ಬದುಕುಗಳನ್ನ ಕಟ್ಕೊಳ್ಳೋ ಮುಖಾಂತರ ದೇಶವನ್ನ ಕಟ್ಟೋಣ. ದೇಶ ಕಟ್ಟೋದು ಅಂತಂದ್ರೆ ಎಲ್ಲೋ ಹೋಗಿ ಏನೋ ಮಾಡೋದಲ್ಲ. ನಮ್ಮ ಬದುಕುಗಳನ್ನ ನಾವು ಕಟ್ಕೊಂಡ್ರೆ ದೇಶ ತನ್ನಂತಾನೇ ಸದೃಢ ಆಗ್ತಾ ಹೋಗುತ್ತೆ. ಎಲ್ಲ ವ್ಯವಸ್ಥೆಗಳ ವಿರುದ್ಧ, ನಮ್ಮ ವಿರುದ್ಧ ಏನೇನಾಗುತ್ತೆ ಎಲ್ಲನೂ ನಾವು ಫೇಸ್ ಮಾಡೋಣ, ಅದರ ವಿರುದ್ಧ ಹೋರಾಡೋಣ. ನೀವು ಹೋರಾಟ ಮಾಡ್ತಾ ಇದ್ದಂಗೆ, ಹೋರಾಟ ಜಾಸ್ತಿ ಆಗ್ತಿದ್ದಂಗೆ ಈ ಪ್ರಕೃತಿ ನಿಮ್ಗೆ ಸಹಾಯ ಮಾಡುತ್ತೆ. ಎಲ್ಲರಿಗೂ ನಿಮ್ಗೆ ಒಳ್ಳೇದಾಗ್ಲಿ. ನಿಮ್ ಜೊತೆ ನಾವೆಲ್ಲರೂ ಇದ್ದೀವಿ. ಶ್ರೀನಿವಾಸ್ ಸರ್ ಇದ್ದಾರೆ, ಆನಂದ್ ಸರ್ ಇದ್ದಾರೆ, ನಾವಿದ್ದೀವಿ. ಎಲ್ಲರೂ ನಿಮ್ ಜೊತೆ ಇರ್ತೀವಿ. ಚೆನ್ನಾಗಿ ಓದಿ, ಒಳ್ಳೆ ಕೆಲಸಕ್ಕೆ ಸೇರ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಯಾರಿಗಾದ್ರೂ ಮಾತಾಡ್ಬೇಕಾದ್ರೆ ನಂದು ತಪ್ಪು ಅಂತ ಅನ್ಸಿದ್ರೆ ಕ್ಷಮಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಂದ್ರೆ ಊಟ ಅರೇಂಜ್ ಮಾಡಿದ್ರಂತ ಅದೇ ಒಂದು ಸಾಂಕೇತಿಕ ಎಲ್ಲರಿಗೂ ಬೇಡ. ಒಂದು 10 ಜನ 5 ಬ್ಯಾಗ್, 5 ಬ್ಯಾಗ್, ನೀವೇ 5 ಜನ. ಮೇಡಮ್ ಬನ್ನಿ. ಒಂದು 5 ಜನ 10 ಜನಕ್ಕೆ, ಒಂದು 5 ಜನಕ್ಕೆ ಉಣ್ಣೋಣ. ಊಟ ರೆಡಿ ಇದೆಯಾ? ರೆಡಿ ಇದೆಯಾ? ಎಲ್ಲಿ ಮಾಡೋಣ ಊಟ? ಅದೇ ಇಲ್ಲೆಲ್ಲಾದ್ರೂ ಹತ್ತ ನಿಲ್ಸ್ಕೊಂಡು ನಾವು ಮಕ್ಕಳೆಲ್ಲ ಊಟ ಮಾಡೋಣ. ಅಲ್ಲೇ ಊಟ ಮಾಡೋಣ. ಮಳೆ ನಿಂತು ಅಲ್ಲೇ ಮಾಡೋಣ ಬಿಡ್ರಿ. ಮಳೆ ನಿಂತೋಯ್ತಣ್ಣ. ಅಣ್ಣ ಮಳೆ ನಿಂತು. ಚೆನ್ನಾಗಿತ್ತು. ಚೆನ್ನಾಗಿತ್ತು.